ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತನಿಖೆ, ಪ್ರೋಟೋಕಾಲ್ ದುರ್ಬಳಕೆಯನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಿದೆ. ಈಗ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ತನಿಖೆಗೆ ಆದೇಶ ಕೊಟ್ಟಿದೆ ಸರ್ಕಾರ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾರಿಂದ ಡಿಜಿಪಿ ತನಿಖೆ ನಡೆಯುತ್ತೆ. ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ ದುರ್ಬಳಕೆ ವಿರುದ್ಧ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಪ್ರೋಟೋಕಾಲ್ನ ದುರ್ಬಳಕೆ ಇದೆ. ಡಿಜಿಪಿ ಮಗಳು ಅಂತ ಹೇಳಿ ಫುಲ್ ಸೆಕ್ಯೂರಿಟಿಯಲ್ಲಿ ಈಕೆ ಆಚೆ ಬರ್ತಾ ಇದ್ಲು. ನಿಜ, ಯಾವುದೇ ಸೆಕ್ಯೂರಿಟಿ ಚೆಕ್ ಇರ್ತಾ ಇರಲಿಲ್ಲ. ದುಬೈನಿಂದ ಕೆಜಿ ಗಟ್ಟಲೆ ಚಿನ್ನವನ್ನ ಮೈಗಂಟಿಸಿಕೊಂಡು ಆರಾಮಾಗಿ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಾ ಇದ್ಲು. ಚೆಕ್ಕಿಂಗೇ ಇರಲಿಲ್ಲ. ಕಾರಣ ಡಿಜಿಪಿ ಮಗಳು ಅಂತ. ಪ್ರೋಟೋಕಾಲ್ ದುರ್ಬಳಕೆ ವಿರುದ್ಧ ಈಗ ತನಿಖೆಗೆ ಆದೇಶ ಹೊರಬಿದ್ದಿದೆ. ಒಂದು ವಾರದಲ್ಲಿ ತನಿಖೆ ಮಾಡಿ ವರದಿ ಕೊಡುವಂತೆ ಗೌರವ್ ಗುಪ್ತಾಗೆ ಸೂಚನೆ ಕೊಡಲಾಗಿದೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ತನಿಖೆ ನಡೆಸಲಿದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧದ ತನಿಖೆಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ವಿಮಾನ ನಿಲ್ದಾಣದಲ್ಲಿ ಕೆಜಿ ಗಟ್ಟಲೆ ಚಿನ್ನ ತಂದ್ರೂ ತಪಾಸಣೆ ಇಲ್ಲ. ಏರ್ಪೋರ್ಟ್ನಲ್ಲಿ ಆರಾಮಾಗಿ ಡಿಜಿಪಿ ಮಗಳು ಅಂತ ಹೇಳ್ಕೊಂಡು ರಮ್ಯಾ ರಾವ್ ಹೊರಗಡೆ ಬರ್ತಾ ಇದ್ರು. ಹಾಗಾದ್ರೆ ಈ ಹಗರಣದಲ್ಲಿ ಡಿಜಿಪಿ ರಾಮಚಂದ್ರ ರಾವ್ ಅವರ ಕೈವಾಡ ಇದೆಯಾ? ಮಗಳು ಇಂಥದೊಂದು ದಂಧೆ ನಡೆಸ್ತಾ ಇದ್ಲು ಅನ್ನೋದು ಡಿಜಿಪಿ ರಾಮಚಂದ್ರ ರಾವ್ಗೆ ಗೊತ್ತಿದ್ದು ಕೂಡ ಅದಕ್ಕೆ ಸಹಕಾರವನ್ನ ಕೊಟ್ರ? ಪ್ರೋಟೋಕಾಲ್ ದುರ್ಬಳಕೆಯಾಯ್ತಾ? ಒಂದು ವಾರದಲ್ಲಿ ಇದರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಗೌರವ್ ಗುಪ್ತಾಗೆ ಸೂಚನೆ ಕೊಡಲಾಗಿದೆ. ಬಹಳ ವರ್ಷಗಳಿಂದ ಇದು ನಡೀತಾ ಇತ್ತು ಅನ್ನೋದು ಕೂಡ ಈಗ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.